दिवासं प्रशान्तम् समृद्धाय प्रातःस्थाय गुरुसुपात्परिष्ठम् स्मरामि सदा सद्गुरुगम्यरूपम् स्मरामि सदा सद्गुरुगम्यरूपम्. ನನ್ನ ಒಡೆಯ ಆಯ್ತುವಂತಹ ಕಲ್ಲೂರಿನ ಶಾಂತಿ ಕುಟೀರದ ಶಾಂತ ಬ್ರಹ್ಮ ಶ್ರೀ ಸಮರ್ಥ ಸದ್ಗುರು ಗಣಪತ ಅವರ ಶರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ನೀಡಿ ನನ್ನನ್ನು ಗುರುಕೃಷಿ ತಂದು ನನ್ನ ಜನಕರಾಗಿ ನನಗೆ ಸಾಷ್ಟಾಂಗ ನಮಸ್ಕಾರವನ್ನು ಕೊಟ್ಟು ನಮಸ್ಕಾರವನ್ನು 25 ವರ್ಷ ಒಂದು ಶಾಲೆಯ ಆಡಳಿತಾಧಿಕಾರಿಯಾಗಿ ಅನುಭವಿಸಲಿಕ್ಕೆ ಕಾರಣವಾಗಿರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು. ಒಬ್ಬ ಆದರ್ಶ ಶಿಕ್ಷಕನನ್ನಾಗಿ ನನ್ನನ್ನು ರೂಪಿಸುವಲ್ಲಿ ತಮ್ಮ ಜೀವನವನ್ನೇ ತೆತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಗುರುಗಳಿಗೂ ನಾನು ತಲೆಬಾಗಿ ನಮಸ್ಕರಿಸ್ತಾ ನನ್ನ ಮಾತನ್ನು ಕಳಿಸ್ತಾ ಇದ್ದೆ. ಆದ್ಮೇಲೆ ಇವಾಗೆಲ್ಲರೂ ಈಗ ಹೇಳ್ತಾನೆ, ಮಹಾಭಾರತವನ್ನು ರಚಿಸಿರುವಂತಹ ಶ್ರೀ ವೇದವ್ಯಾಸರ ಪುಣ್ಯ ಜನ್ಮದಿನದಂದು ನಾವು ವ್ಯಾಸಪೂರ್ಣಿಮೆ ಅಂತ ಕರಿತೀವಿ. ಅದನ್ನೇ ತದನಂತರವಾಗಿ ಈ ಭೂಮಿಗೆ ಕೊಟ್ಟಂತಹ ಗುರುವಿನ ಕೊಡುಗೆಯನ್ನ ಅರಿತುಕೊಂಡು ಆ ಗುರುವಿಗೆ ನಮನ ಮಾಡಲಿಕ್ಕೆ 365 ದಿವಸಗಳಲ್ಲಿದ್ದರೂ ಒಂದು ದಿವಸದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಕಾಯ ವಾಚ ಮನಸ ಭಕ್ತಿಯಿಂದ ಪೂಜಿಸಬೇಕು ಅಂತ ಹೇಳಿ ಈ ಗುರು ಪೂರ್ಣಿಮೆಯನ್ನ ನಾವು ಆಚರಿಸ್ತಾ ಇದ್ದೇವೆ. ಲೌಕಿಕ ಗುರು ಅಲೌಕಿಕ ಗುರು ಎರಡೇ ಗುರು ಇರೋದು ಗುರುವಿನಲ್ಲಿ. ಎಲ್ಲ ಜಾತಿ ಮತ ಪಂಥಗಳಲ್ಲಿ ಬರುವಂತಹ ಗುರುವು ಒಂದೇ. ಅದು ಪ್ರವಾದಿ ಮೊಹಮ್ಮದರೇ ಆಗಿರ್ಬೋದು, ಗಣಪತರಾವ್ ಮಹಾರಾಜರೇ ಆಗಿರ್ಬೋದು, ಶಂಕರಾಚಾರ್ಯರೇ ಆಗಿರ್ಬೋದು, ಯಾವುದೇ ಗುರು ಆಗಿರ್ಬೋದು. ಗುರುವಿನ ಸ್ವರೂಪ ಒಂದೇ. ಗುರು ಅನ್ನೋದು ಶರೀರ ಅಲ್ಲ, ಗುರು ಅನ್ನೋದು ತತ್ವ. ಆ ತತ್ವವನ್ನ ಪ್ರತಿಪಾದನೆ ಮಾಡಿಕೊಂಡು ಆ ಕಾರ್ಯ ನಡೀತಕ್ಕಂಥದ್ದನ್ನು ಮಾಡಿದ್ರೆ ಅದು ನಮ್ಮ ಜೀವನ ಪಾವನವಾಗ್ತದೆ. ಹೊಟ್ಟೆ ತುಂಬಾ ಅನ್ನ ಉಣ್ಲಿಕ್ಕೆ, ಕೈಯಲ್ಲಿ ಕಸುಬು ಕಲಿಲಿಕ್ಕೆ ಇರ್ತಕ್ಕಂಥ ಶಾಲೆ ಗುರುಗಳು, ಅಕ್ಷರ ಕಲಿಸುವ ಗುರುಗಳಾದ್ರೆ ಈ ಒಂದು ಜೀವನವನ್ನ ಶರೀರವನ್ನ ಸಾಕಾರ ಮೂರ್ತಿಯನ್ನಾಗಿ ಶಂಕರಾಚಾರ್ಯರು ಹೇಳ್ತಾರೆ ಒಂದು ಕಡೆಗೆ ಒಂದು ಮಾತನ್ನ, ಇಡೀ ಪ್ರಪಂಚವೇ ಒಂದು ಗುರು. ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವು ಗುರುವಿನ ಸ್ವರೂಪ, ದೇವರ ಸ್ವರೂಪ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಕರೆದ್ರು. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಇಡೀ ಪ್ರಪಂಚವೇ ಒಂದು ಬ್ರಹ್ಮ ಸ್ವರೂಪ. ಗಾಳಿ, ಬೆಳಕು, ನೀರು, ಮನುಷ್ಯರು, ಹಣ್ಣುಗಳು ಎಲ್ಲವುಗಳು ಕೂಡ ಬ್ರಹ್ಮ ಸ್ವರೂಪ. ಇಲ್ಲಿ ಯಾವುದೂ ಭೇದ ಇಲ್ಲ. ಅಲ್ಲಿರುವ ವಿದ್ಯಾರ್ಥಿಯೂ ನಾನೇ, ಅಲ್ಲಿರುವ ಶಿಕ್ಷಕನೂ ನಾನೇ, ಗಾಡಿಯನ್ನು ಹೊಡೆಯುವ ಚಾಲಕನೂ ನಾನೇ, ಗಾಡಿಯಲ್ಲಿರುವಂತಹ ಕ್ಲೀನರು ನಾನೇ, ಗೇಟ್ ದಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡು ನಾನೇ, ಸೆಕ್ರೆಟರಿನೂ ನಾನೇ.
ಎಲ್ಲವೂ ನಾನೇ ಅನ್ನುವಂತಹ ನನ್ನ ಬೇರೆ ಬೇರೆ ರೂಪಗಳು ಅನ್ನುವಂತಹ ಸಾಕ್ಷಾತ್ಕಾರ ಆಗೋದಕ್ಕೆ ಬ್ರಹ್ಮಜ್ಞಾನ ಅಂತ ಹೇಳಿದ. ಹೀಗಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಗುರುವಿಗೆ ಸಂಪೂರ್ಣವಾಗಿ ಸತಾಗ್ಬೇಕು. ನಮ್ಮ ತಾಯಿ ಸರ್ ಬಂದು ಪಹಾಡಿ ಕಾಂತಿಯಲ್ಲಿ ಒಂದು ರಾಗವನ್ನ ನುಡಿಸ್ತಾರೆ. ನಮ್ಗೆ ಸಂಗೀತ ಕಲಿಸ್ಕೊಟ್ಟಿರ್ತಕ್ಕಂಥ ಗುರುಗಳವರು ಪಹಾಡಿ ಕಾಂತಿ ಬರ್ತದೆ. ಗುರು ಹೇಗೆ ಗುರುವಿನ ಜೊತೆಗೆ ನಾವು ಇರಬೇಕು, ಗುರುವಿನ ನಮ್ಮ ಒಡನಾಟ ಹೆಂಗಿರ್ಬೇಕು? ಕೇವಲ ಸುಮ್ಮನೆ ಒಂದ್ ಸತಿ ಬಂದ ತಕ್ಷಣ ಎದುರಿಗೆ ನಮಸ್ಕಾರ ಮಾಡಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿಬಿಟ್ರೆ ಗುರುವಿನ ಬಗ್ಗೆ ನಮನ ಆಗಿಲ್ಲ. ಗುರುವೇ ತಂದೆ ಗುರುವೇ ತಾಯಿ, ಗುರುವೇ ತಂದೆ ಗುರುವೇ ತಾಯಿ, ಗುರುವೇ ದೈವದ ತಾಳ, ಗುರುವೇ ತಂದೆ ಗುರುವೇ ತಾಯಿ, ಗುರುವೇ ದೈವದ ತಾಳ, ಗುರುವೇ ಬಂಧು ದಯಾ ಸಿಂಧು, ಗುರುವೇ ಸಕಲ ಆಧಾರ, ತಮವ ಕಡೆಲು ಬೆಳಕ ಕೊಡುವ. ಗುರು ಏನ್ ಮಾಡ್ತಾನೆ? ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಅಂಧಕಾರ, ಇವನು ಆ ಜಾತಿಯವನು, ಇವನು ಈ ಜಾತಿಯವನು, ಇವನು ಕೆಳವರ್ಗದವನು, ಇವನು ಮೇಲ್ವರ್ಗದವನು ಅನ್ನೋ ಅಂಧಕಾರದೊಂದಿಗೆ ಇಟ್ಕೊಂಡಿರ್ತೀವಿ. ಆ ಎಲ್ಲ ಅಂಧಕಾರವನ್ನು ಕಿತ್ತೊಗಿತಾನೆ. ಒಂದ್ ಕಡೆ ಒಬ್ರು ಹೇಳ್ತಾರೆ, ಗುರು ದೊಡ್ಡವನು ದೇವ್ರು ದೊಡ್ಡವನು ಅಂತ. ಏನ್ರಿ? ಗುರುವನ್ನು ಸೈ ಕೂಡಿಸ್ತವನು ದೇವರೇ ಆಗ್ತಾನೆ, ಮತ್ತೆ ಗುರು ಹ್ಯಾಂಗ ದೊಡ್ಡವನು ಆಗಿ ಸಾಕ? ದೇವರೇ ದೊಡ್ಡವನು. ಏನಪ್ಪ ಒಬ್ಬ ವಿದ್ಯಾರ್ಥಿ ಮಿತ್ರ ಹೇಳ್ತಾ ಇದ್ರು, ಗುರು ಗೋವಿಂದ ದೋವು ಕಡೆ ಕಾಗೆ ಲಾಗು ತಾಯಿ. ಯಾರು ಇಬ್ಬರು ಇದ್ಕೊಂಡ್ರೆ ಯಾರು ಕಾಲು ಮುಗಿತೇನೆ? ಗೋವಿಂದನನ್ನ ಗೋವಿಂದ ಅಂತ ತೋರಿಸಿದ್ರೆ ಗುರು, ಹೀಗಾದ್ಮೇಲೆ ಗೋವಿಂದ ಶ್ರೇಷ್ಠನ ಗುರು ಶ್ರೇಷ್ಠ ಅಲ್ಲ. ಅದಕ್ಕೆ ಗುರು ಶ್ರೇಷ್ಠ ಆಗ್ತದೆ. ಗುರು ತಂದೆ ಆದ್ರೆ, ದೇವ್ರ ತಂದೆ ಆದ್ರೆ ಗುರು ತಾಯಿ ಆಗ್ತಾರೆ. ನಾವು ಸಣ್ಣ ಕಿಶೋರ ರೂಪದಲ್ಲಿದ್ದಾಗ ಒಂದು 6-7 ತಿಂಗಳು ಮಗುವಾಗಿದ್ದಾಗ ಹಾಲ್ನಾಗ ಮಗುವಿನ ತಾಯಿ ಬಿಟ್ಟು ರೊಟ್ಟಿ ಮಾಡ್ತಿರ್ತಾಳೆ. ಆ ಮಗು ಏನ್ ಮಾಡ್ತದೆ? ಪಾಪ ಹೇಳಿಕಾಗದೆ ಕಕ್ಕ ಮಾಡ್ಕೊಂಡ್ ಬಿಡ್ತದೆ. ಮೈಯೆಲ್ಲ, ಕಾಲೆಲ್ಲ, ಹೊಟ್ಟೆ ಎಲ್ಲ, ಮುಖ ಎಲ್ಲ ಕಕ್ಕ ಮಾಡ್ಕೊಂಡ್ ಬಿಡ್ತದೆ. ಅಪ್ಪ ಆ ಕಾಯಿಲೆ ಬರ್ತಾನೆ, ಆಸ್ಪತ್ರೆಯಿಂದ ಹೊರಗಿಂದ ಕೆಲಸ ಆಫೀಸ್ ಮುಗಿಸ್ಕೊಂಡು ಬಂದು ನೋಡ್ತಾನೆ, ಹಾಲ್ದಲ್ಲಿ ಮಗು ಮೈಯೆಲ್ಲ ಹೊಲಸ್ ಮಾಡ್ಕೊಂಡು, ಅಪ್ಪ ಬಾ ನನ್ ಕರ್ಕೋ ಬಾ, ಅಪ್ಪ ನೀನ್ ಬಂದೆಲ್ಲ ನನ್ ಕರ್ಕೋ ಅಂತ 2 ಕೈ ಚಾಚ್ತಾನೆ. ಅಪ್ಪ ಮುಟ್ಟು ಮಾಡ ದೂರ್ ಸರಿ, ಆಫೀಸ್ ನಲ್ಲಿ ಟೈ ಇದೆ, ಕೋಟ್ ಇದೆ, ಮುಟ್ಟು ಮಾಡ ದೂರ್ ಸರಿ ಅಂತ ಸರಿತಾರೆ. ಮಗು ಅನ್ಕೊಂಡ ಮನಸ್ಸಿನಲ್ಲಿ ನನ್ನ ಜಾಗ ನೀನೇ ಹೊಂದಿಲ್ಲೋ, ನನಗೆ ಈ ಭೂಮಿ ತಂದು ನೀನೇ ಹೊಂದಿಲ್ಲೋ, ಯಾಕೆ ಸರಿಸ್ತಿ, ನಾನು ಹೆಂಗಿದ್ರು ಕರ್ಕೋಬೇಕು ನೀನ್ ಅಂತ ಕೇಳ್ತಾರ. ತನ್ನಿಗೆ ಕರ್ಕೊಳಕಿಲ್ಲ. ಮನೆಯಾಗಿದ್ದಾಗ ಹಿಂಗ್ ಹೇಳ್ತಾರೆ, ಏನೇ ಏಕೆ ನೋಡ್ಬಾಯ್ ನಿನ್ ಮಗ ಎಲ್ಲ ವಯಸ್ಸು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ ತಕ್ಷಣ, ಹೊಲಸು ಮಾಡ್ಕೊಂಡಾಗೆ ಅಂತ ಗೊತ್ತಾದ ತಕ್ಷಣ ತಾಯಿ ರೊಟ್ಟಿ ಹೊಡಿಯೋದನ್ನ ಬಿಟ್ಟು ಕೈ ತೊಳ್ಕೊಂಡ್ರು ಕೂಡ ಎಲ್ಲಿ ಒಂದು ನಿಮಿಷ ಲೇಟ್ ಆಗಿ ನನ್ ಮಗುವಿನ ಶರೀರ ಖಾಸಿ ಆಗ್ತದೆ ಅಂತ ಹೇಳಿ ಬಂದು ಆ ಕಲ್ಮಿಷಪೂರ್ಣವಾದಂತಹ ಶರೀರವನ್ನು ತಗೊಂಡು, ನನ್ ರಾಜ ನನ್ ಬಂಗಾಳ ಎಷ್ಟಂತ ಕಾಣಿಸ್ತೀರವ ನೀವು, ಹೋಗಿ ಚೆನ್ನಾಗಿ ತರಿಸ್ತೀರ ಅಂತ ಹೇಳಿ ನಿಂದ್ರಿಸಿ ಎಲ್ಲಾ ಸರ್ವಾಂಗಗಳನ್ನು ಕುಟ್ಟಿ ಸ್ವಚ್ಛಾಗಿ ನೀರಿಂದ ತೊಳೆದು ಮತ್ತೆ ಮುಖಕ್ಕೆಲ್ಲ ಪೌಡರ್ ಹಚ್ಚಿ ಕಾಡಿ ಹಚ್ಚಿ ಕೂಡಿಸ್ತಾರೆ. ಅವಾಗ ಅವ್ರಪ್ಪ ಅಷ್ಟೊತ್ತಿಗೆ ಫ್ರೆಶ್ ಆಗಿ ಬಂದಿರ್ತಾನೆ. ಅಹೋಗೋ ನನ್ನ ಎಷ್ಟು ಚಂದಾಗಿ ಬಾರೋ ಬಾರೋ ಅಂತ ಕರ್ಕೊತಾನೆ. ಅರ್ಥ ಇಷ್ಟೇ, ಮನುಷ್ಯರು ತಪ್ಪು ಮಾಡ್ತೀವಿ. ತಪ್ಪು ಮಾಡಿದಾಗ ದೇವರು ನಮ್ಮನ್ನ ದಂಡಿಸ್ತಾನೆ. ಆದ್ರೆ ಗುರು ಹಾಗಲ್ಲ, ನಮ್ಮನ್ನ ವಕ್ರನಾಗಿ ಮಾಡಿ ಅವನ್ನ ದೇವ್ರ ಕಡೆಗೆ ಕೈಕೊಂಡು ಹೋಗೋದಕ್ಕೆ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ ನೀನ್ ಬರೀ ಒಬ್ಬನೇ ಅಲ್ಲ, ನೀನು ಯು ಆರ್ ದಿ ಬ್ರಹ್ಮ ಹೂ ಕ್ರಿಯೇಟೆಡ್ ಅಸ್, ಯು ಆರ್ ದ ವಿಷ್ಣು ಹೂ ಪ್ರೊಟೆಕ್ಟ್ ಅಸ್, ಯು ಆರ್ ದ ಮಹೇಶ್ವರ ಹೂ ವಿಲ್ ಪನಿಷ್ ಅಸ್. ಎಲ್ಲ ರೀತಿಯಾಗಿ ಮಾಡ್ತಕ್ಕಂಥವ್ರು ನೀನೇ ಇದೆಯಾ ಅಂತ ಹೇಳಿ ಎಂದರು. ಕಟ್ಟಿರುವ ಗುಡಿಯಲ್ಲಿ ಹುಟ್ಟಿರುವ ಮಡಿಯಲ್ಲಿ ಪುಟ್ಟ ಧೂಪ ದೀಪದಿ ಶಿವನಿಲ್ಲ, ಬಗೆ ಬಗೆ ಮಂತ್ರದಲ್ಲಿ ಯಾಗ ಯಜ್ಞಗಳಲ್ಲಿ ಜಪ ತಪ ಮೃತದಲ್ಲಿ ಯಾವದಿಲ್ಲ. ನಮ್ ಹುಡುಕಬೇಡ್ರಿ, ನಮ್ ಎಲ್ಲದನ
ಮಣ್ಣ ಕಣ ಕಣದಲ್ಲೂ ಜೀವ ಜೀವಿಗಳಲ್ಲೂ ಎಲ್ಲರ ಕಣ್ಣಿಗೆ ಕಾಣುವಂತದ್ದು. ಭಗವಂತನ್ ಎಲ್ಲೋ ದೇವ್ರ ಎಲ್ಲೋ ಅದಾನ ಅಂತ ಹೇಳಿ ಅವ್ನ ನೆಲೆ ಕುಡಿಸಿ ನಿಮ್ ಜೀವನ ನೀವು ಮಾಡ್ಕೋಬೇಡ್ರಿ. ದೇವ್ರು ನಮ್ ಸುತ್ತಮುತ್ತಲು ಅದಾನ, ನಮ್ಮ ಫ್ರೆಂಡ್ ನಾಗದಾನ, ನಮ್ ಕ್ಲಾಸ್ಮೇಟ್ ನಾಗದ, ನಮ್ ಟೀಚರ್ ನಾಗದಾನ, ಎಲ್ಲರೂ ಅದಾನ. ಅದಕ್ಕೆ ಸದ್ಗುರು ಗಣಪತರಾವ್ ಮಹಾರಾಜರು ಸುಲಭ ಹಕ್ಕುದ್ದಾನ ಬರಿಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ನಿಯಮಿತವಾಗಿ ಆನಂದದಲ್ಲಿದ್ದು ಎಲ್ಲರನ್ನೂ ಪ್ರೀತಿ ಮಾಡು. ಒಬ್ಬ ಗುರುವಿನ ಅದ್ಭುತವಾದ ಸಂದೇಶ ನೋಡ್ರಿ, ಎಲ್ಲರನ್ನೂ ಪ್ರೀತಿ ಮಾಡು, ಎಲ್ಲರನ್ನೂ ಪ್ರೀತಿ ಮಾಡಿ. ಎಲ್ಲರನ್ನೂ ಪ್ರೀತಿ ಮಾಡಿದ್ರೆ ನಾನು ಇನ್ನೊಬ್ಬರಿಗೆ ಹಿಂಗೆ ಅಕ್ಕ ಬಾಯಿಗೆ ಅಂತಂದ್ರೆ ಅಣ್ಣ ಹೇಳು ಅಂತ ಹೇಳಿ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್, ಗಿವ್ ದ ಲವ್ ಅಂಡ್ ಟೇಕ್ ದ ಲವ್. ಈ ಒಂದು ಜೀವನವನ್ನ ಆನಂದಮಯವಾಗಿಸ್ಕೋಬೇಕು. ಆದ್ರೂ ನೀವೊಂದ್ ಮಾತು ಹೇಳ್ಬೋದು, ಸರ್ ಲೌಕಿಕ ಗುರು ಅಂತೂ ಬೇಕು, BA MA MEd MSc MEd ಅಥವಾ ಮತ್ತಿನೊಂದೇನೋ ಮಾಡ್ಕೊಂಡು ಇಂಜಿನಿಯರ್ ಡಾಕ್ಟರ್ ಆಗಿ ಹೊಟ್ಟೆ ತುಂಬಾ ದುಡಿಯೋ ಅಷ್ಟು ರೊಕ್ಕ ಬರೋ ಹಂಗೆ ಬೇಕಂದ್ರೆ ಟೀಚರ್ ಬೇಕು, ಗುರು ಯಾಕೆ ಬೇಕು? ನಾನೊಂದ್ ಮಾತು ಕೇಳ್ತೀನಿ, ಎಲ್ಲರೂ PG ಗ್ರಾಜುಯೇಟ್ ಆದ್ಮೇಲೆ, ಮದುವೆ ಆದ್ಮೇಲೆ, ಮಕ್ಕಳು ಆದ್ಮೇಲೆ ಸುಖವಾಗಿ ನೆಮ್ಮದಿಯಿಂದ ಬಾಳಕತ್ತೀರೇನು? ನಮಗ್ ದುಃಖನೇ ಇಲ್ಲ ಅಂದಿರೇನು? ಮತ್ತೆ ದುಃಖ ಬಂದಾವ್. ಸಂತ ಶಿಶುನಾಳ ಸರಿಪುರ ಹೇಳ್ತಾರೆ, ದುಃಖ ಮೇ ಪಡಾ ಮನ್ ಸುಖ ನಹಿ ಮಾಯಾ, ತಕತಿ ಮರನಾ ರಖವಾಲಾರೆ, ಖಾತಾ ಪೀತಾ ಸೋತಾ ಸಬ್ ದಿನ, ಬಾತ್ ಯೇ ಕಫಲತ್ खेल रे, 3 रोज गुजराना जीवन का, ये तन माटी मैल रे, रोशन हो ಶಿಶುನಾಳ ಜಗತ್ ಪರ್, ದೇಶ ಪ್ರಿಯಾ ಕೆ ಲಾಲ್ ರೇ ಅಂತ ಹೇಳ್ತಾರೆ. ದಿನಾಳು ಹುಟ್ಟುತ್ತೀವಿ, ಉಣ್ತೀವಿ, ಮಲಗ್ತೀವಿ, ಆಸ್ತಿಗೋಸ್ಕರ, ರೊಕ್ಕಕ್ಕೋಸ್ಕರ, ಬಂಗಾರಕ್ಕೋಸ್ಕರ ಗುದ್ದಾಡ್ತೀವಿ, ಅಣ್ಣ ತಮ್ಮಂದ್ರ ಗುದ್ದಾಡ್ತೀವಿ, ಅಕ್ಕ ತಂಗಂದ್ರ ಗುದ್ದಾಡ್ತೀವಿ, ಮಕ್ಕಳು ಮನ್ಯಾಗ ಗುದ್ದಾಡ್ತಾವ, ಗಂಡ ಹೆಂಡತಿ ಗುದ್ದಾಡ್ತಾವ. ಎಲ್ ನೋಡದಲ್ಲಿ ಅಶಾಂತಿ, ಎಲ್ ನೋಡದಲ್ಲಿ ದುಃಖ, ಎಲ್ ನೋಡದಲ್ಲಿ ನೋವು. ಇದನ್ನೆಲ್ಲವನ್ನು ತೆಗೆಸ್ಕೋಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ಗುರು ಇರಬೇಕು. ಹಾಗಿರ್ಬೇಕು. ನೀನೊಬ್ಬ ನೊಡಲಿರಲು ಜಗವೆಲ್ಲ ಎದುರಾಗಿ. ಒಬ್ಬ ಗುರು ನಮ್ಮ ಜೀವನದುದ್ದಕ್ಕೆ ಇದ್ದು ಬಿಟ್ರೆ ಎಂತದೇ ಕಷ್ಟ ಬರ್ಲಿ, ಭಯವೇನು 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 ಮನವೇನು. ಅಷ್ಟೇ ಗುರುವಿನ ಮೇಲೆ ಪ್ರೀತಿ ಹೆಂಗಿರ್ಬೇಕು, ನೀನೊಬ್ಬನಿಲ್ಲದಿರಿ ಜಗವೆಲ್ಲ ಜೊತೆಯಾಗಿ, ಸುಖವೇನು 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 ಗುರುವೆ ಅಂತಾರಲ್ಲ, ಹಾಗೆ ನಾವೆಲ್ಲರೂ ಆ ಗುರುವಿನ ಮಹಿಮೆಯನ್ನು ಕೊಂಡಾಡ್ತಾ ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ಹೃದಯದಲ್ಲಿ. ಯಾರಿಗೋ ಕೇಳಿದ್ರು, ನಮ್ಗೆ ಕನಕದಾಸರದು ಗೊತ್ತಿದೆ ಮಾತು, ಎಲ್ರಿಗೂ ಅವ್ರ ಗುರುಗಳು ಒಂದೊಂದು ಬಾಳೆಹಣ್ಣನ್ನ ಕೊಟ್ಟು ತಿನ್ರಪ್ಪ, ಯಾರು ಇಲ್ದೇ ಜಾಗ ಹೋಗಿ ತಿನ್ಕೊಂಡ್ ಬರ್ರಿ ಅಂತ. ಎಲ್ಲಾರು ಹೋದ್ರು, ಒಬ್ರು ಶೌಚಾಲಯದಾಗ ತಿಂದ್ರು, ಒಬ್ರು ಮರದ ಗಿಡದಾಗ ಕೆಳಗ್ ತಿಂದ್ರು, ಒಬ್ರು ಟೊಂಗಿ ಮೇಲೆ ತಿಂದ್ರು, ಇನ್ನೊಬ್ರು ಗಾಡಿ ಕೆಳಗ್ ತಿಂದ್ರು, ಇನ್ನೊಬ್ರು ಹಗೆವನಾಗ ಹೋಗಿ ತಿಂದ್ರು. ಗುರುಗಳು ಬಂದ್ಮೇಲೆ ಕೇಳಿದ್ವಿ, ಎಲ್ಲಾರು ಬಾಳೆಹಣ್ಣು ತಿಂದಿರಿ? ಹಾ, ಎಲ್ಲಾರು ತಿಂದೀವಿ. ಕನಕದಾಸ್ ಕೇಳ್ದ, ನೀ ತಿಂದಿಯನೋ ಕನಕ ಅಂತ ಕೇಳ್ದ. ಇಲ್ರಿ ಗುರುಗಳು ತಿಂದಿಲ್ಲ. ಯಾಕೆ ತಿಂದಿಲ್ಲ ಅಂತ ಕೇಳ್ದ. ಕನಕದಾಸ್ ಕೇಳ್ದ, ಯಾರು ಇತ್ತೇನೋ ಜಾಗ ಸಿಗ್ಲಿಲ್ರಿ, ಎಲ್ಲ ಹೋದ್ರು ಕೂಡ ನನ್ನ ಹರಿ ಕಾಣ್ತಾನೆ ಇದ್ದ. ನಾ ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲ ದೇವ್ರು ಕಾಣ್ತಿದ್ದ. ಮತ್ತ ನೀವೇನ್ ಕೇಳಿದ್ರಿ, ಯಾರು ಇದ್ದ ಕಡೆ ತಿಂದ್ರಿ ಅಂತ ಹೇಳಿದ್ರಿ, ಮತ್ತೆ ನನ್ ಜೊತೆಗೆ ನನ್ ದೇವ್ರಿದ್ದ, ನಾ ಹೆಂಗ್ ಮಾಡ್ಲಿ ಅಂತ ಹೇಳಿದ್ರು. ಪ್ರತಿ ಕ್ಷಣದಲ್ಲೂ ನಿಮ್ಮ ಹೃದಯವನ್ನ ಒಂದು ಸಿಂಹಾಸನವಾಗಿಸಿಕೊಂಡು, ಆ ಸಿಂಹಾಸನದಲ್ಲಿ ಒಬ್ಬ ಯೋಗ್ಯವಾದ ಗುರುವನ್ನ ಕೂಡಿಸ್ಕೊಂಡು ಅವನ ಜೊತೆಗೆ ನಿಮ್ಮ ಜೀವನ ಜರ್ನಿ ಮಾಡ್ರಿ. ಒಬ್ಬ ಸೂಫಿ ಸಂತರು ಒಂದು ಮಾತಲ್ಲಿ ಹೇಳ್ತಾರೆ, ಗುರುಗಿ ಹಾತ್ ಪಕಡ್ಕೆ ಚಲೋ, ಗುರುಗಿ ಹಾತ್ ಪಕಡ್ಕೆ ಚಲೋ, ಕಿಸಿ ಕಿ ಪೈರ್ ಚೂನೆಗೆ ನೌಬತ್ ನಹಿ ಆಯೆಗೆ. ಜೀವನದಾಗ ತಪ್ಪು ಮಾಡೋದಿಲ್ಲ ಅಂತ ಹೇಳ್ತಾ ನಮ್ಮ ಗುರುವಿನ ಮಾತನ್ನು ಮುಗಿಸೋಣ. ಯಾಕಂದ್ರೆ ಬಹಳ ಕಡಿಮೆ ಸಮಯವನ್ನು ನಮ್ಮ ಪ್ರಾಂಶುಪಾಲರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಗೆ ಕಳಿಸಿದಾರೆ, ಒಂದ್ 20 ನಿಮಿಷ ಕೊಡ್ಲಿಕ್ಕೆ ಅವರಿಗೆ ವಿನಂತಿಯನ್ನು ಮಾಡ್ದ. ಎಲ್ಲಾರು ಚಂದಾಗಿ ಹಾಡಾಡಿ ಮುಗಿಸೋಣ. ಹಿಂದೆ ಬಂದ್ಬಿಟ್ರು ಅವ್ರು ಆಗ್ಲಿ ನಮ್ಮ ಮೈ ಕೆಲ್ಸೊಳಗೆ ಚಂದಾಗಿ ಹಾಡ್ತೀವಿ ಎಲ್ಲಾರು. ಗುರು ಹರ ಗುರು ಹರಿ ಗುರು ಬ್ರಹ್ಮ, ಗುರು ಹರ ಗುರು ಹರಿ ಗುರು ಬ್ರಹ್ಮ, ಗುರುವೇ ಸಾಕ್ಷಾತ್ ಪರಬ್ರಹ್ಮ.
श्री राम जय राम जय जय राम 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 राधे 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 गोविंदा 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 राधे गोविंद बोलो राधे गोविंदा राधे गोविंद बोलो राधे गोविंदा जय हरि विठ्ठल श्री हरि विठ्ठल राधे गोविंदा जय हरि विठ्ठल श्री हरि विठ्ठल राधे गोविंदा हरि विठ्ठल श्री हरि विठ्ठल राधे गोविंदा जय हरि विठ्ठल श्री हरि विठ्ठल राधे गोविंदा भक्तवत्सला श्री हरियालो राधे गोविंदा भक्तवत्सला श्री हरियालो राधे गोविंदा निर्णय 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 निर्णय